ನಮಸ್ತೆ ನನ್ನ ಪ್ರೀತಿ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ. ಈ ದಿನ ಯಾಕುಮ್ ಪರ್ಪಲ್ ಯಾಕುಮ್ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡು, ಇದೇ ಗೆಡ್ಡೆ ನೋಡಿ, ಇದು ಗಿಡ ನೋಡಿ ಒಣಗೋಗಿದೆ. ಇವತ್ತು ನಾವು ಇದನ್ನು ವಿಡಿಯೋ ಮಾಡಿ ಇದ್ರ ಬಗ್ಗೆ ಮಾಹಿತಿನ ನಾವು ತಿಳ್ಕೊಳ್ಳೋಣ. ನೋಡಿ, ನೇರಳೆ ಮರಕ್ಕೆ ಹಬ್ಸಿದ್ದೆ ನಾನು. ನೋಡಿ, ಇನ್ನೊಂದು ವಿಶೇಷತೆ ಅಂತ ಅಂದರೆ ನೋಡಿ, ಇಲ್ಲಿದೆ ನೋಡಿ, ಮೇಲೂ ಬಿಡುತ್ತೆ ಕೆಳಗೆ ಬಿಡುತ್ತೆ. ನೋಡಿ, ಇಲ್ಲಿ ಬುಟ್ಟಿದೆ ನೋಡಿ, ಈ ಕಲರ್ ಇದೆ. ಮತ್ತು ನೋಡಿ, ಇಲ್ಲೊಂದಿದೆ ನೋಡಿ, ಇಲ್ಲೊಂದಿದೆ ನೋಡಿ, ಮೇಲೂ ಬಿಡುತ್ತೆ ಕೆಳಗೂ ಸಮೇತ ಪರ್ಪಲ್ ಯಾಮ್ ಬಿಡುತ್ತೆ. ಇದರ ಅನುಕೂಲ ಏನಪ್ಪ ಅಂದರೆ, ಪರ್ಪಲ್ ಯಾಮ್ ಗೆಣಸಿನ ಜಾತಿಗೆ ಸೇರಿದ್ದಂತಹ ಈ ಗಿಡವು ಇದು ನಾನಾ ವಿಧದ ಜಾತಿಗಳಿವೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಚಳಿಗಾಲಕ್ಕೆ ಇದು ತುಂಬ ಸೂಕ್ತವಾದದ್ದು. ನೀಲಿ, ಹಳದಿ, ಗುಲಾಬಿ, ಕೆಂಪು, ನೇರಳೆ, ಕಿತ್ತಳೆ, ಬಿಳಿ, ಹೀಗೆ ಅನೇಕ ಜಾತಿಯ ಗೆಣಸು ಹಾಗೂ ಯಾಕುಮ್ಗಳು ಇವೆ. ಇದು ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಮೊದಲೇ ಹೇಳಿದೆ. ಹಾಗೆ ಇದರಲ್ಲಿ ಚರ್ಮರೋಗಕ್ಕೆ ಸಂಬಂಧಪಟ್ಟಂತೆ ತುಂಬ ಅನುಕೂಲಕರವಾಗಿದೆ. ಯಾಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದಾಗಿ ಚರ್ಮವನ್ನು ಸುಕ್ಕುಗಟ್ಟುವಿಕೆ ಅಥವಾ ಚರ್ಮವನ್ನು ತೇಜೋವಧೆಯಲ್ಲಿ ಇಡೋಕ್ಕೆ ತುಂಬ ಅನುಕೂಲಕರವಾಗುತ್ತದೆ. ಸುಕ್ಕುಗಟ್ಟುವಿಕೆಯನ್ನು ದೂರ ತಳ್ಳುತ್ತದೆ. ಮತ್ತು ಇದರಲ್ಲಿ ಎ, ಸಿ, ಇ ವಿಟಮಿನ್ಗಳು ಹೆಚ್ಚಾಗಿರುತ್ತದೆ. ನೈಟ್ರೋಜನ್, ಆಂಟಿ ಆಕ್ಸಿಡೆಂಟ್ ದೇಹದ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿರಲು ಅನುಕೂಲಕರವಾಗುತ್ತದೆ. ಹಾಗೆ ದೇಹದಲ್ಲಿರುವಂಥ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಇದು ಲೋ ಬಿ ಪಿ ಇದ್ದವರಿಗೆ ತುಂಬ ಒಳ್ಳೆಯದು. ಹಾಗೆ ಉಪ್ಸ ಇದ್ದವರಿಗೂ ಕೂಡ ಇದನ್ನು ತಿನ್ನೋದ್ರಿಂದ ಉಪ್ಸ ಕಡಿಮೆ ಆಗುತ್ತದೆ. ಹಾಗೆ ಎಲ್ಲ ಥರದ ಖನಿಜಗಳು ಇದರಲ್ಲಿ ತುಂಬಿರುತ್ತದೆ. ಇದು ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು. ಹಾಗೆ ಮೆದುಳು ಚುರುಕುತನ, ಮತ್ತು ನಮ್ಮಲ್ಲಿ ಟೆನ್ಷನ್ ಆಯಿತು ಅಂದರೆ ಅದರ ಮೆದುಳಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಇದು ಮೆದುಳಿನ ಚುರುಕುತನವನ್ನು ಹೆಚ್ಚಿಸುತ್ತದೆ. ಹಾಗೆ ಇದು ಪ್ರಮುಖವಾಗಿ ರೋಗ ನಿರೋಧಕ ಶಕ್ತಿಯು ತುಂಬ ಹೆಚ್ಚಿರುತ್ತದೆ. ಹಾಗೆ ಮಾನಸಿಕ ಒತ್ತಡ, ಎಲ್ಲರ ನಮ್ಮಲ್ಲಿ ಮಾನಸಿಕ ಒತ್ತಡ ಬಂದರೆ ಈ ಗೆಣಸನ್ನು ತಿನ್ನೋದ್ರಿಂದ ಅಥವಾ ಬೇಯಿಸಿ ಅಥವಾ ಪಲ್ಯ ಮಾಡಿಕೊಂಡು ಅಥವಾ ಚಿಪ್ಸ್ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ಹಾಗೆ ಸಾಂಬಾರಿಗೆ ಅಥವಾ ಹಾಗೇ ತಿನ್ನೋದ್ರಿಂದ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಮಕ್ಕಳಾಗದೇ ಇರುವಂತಹ ಗರ್ಭಧಾರಣೆ ಆಗದೇ ಇರುವಂತಹ ಮಹಿಳೆಯರಿಗೂ ಕೂಡ ಇದು ತುಂಬ ಆಗುತ್ತದೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಇದು ಫೈಬರ್ ಅಂಶ ಹೆಚ್ಚಾಗಿರುತ್ತದೆ. ಹಾಗೆ ಕ್ಯಾರೋಟಿನ್ ಕೂಡ ತುಂಬ ಇರ್ತದೆ. ನಾರಿನ ಅಂಶವೂ ಕೂಡ ಇರುತ್ತದೆ. ಇದು ಕ್ಯಾನ್ಸರಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ಇದು ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತದೆ. ಇದನ್ನು ತಿನ್ನೋದ್ರಿಂದಾಗಿ ನಮ್ಮಲ್ಲಿ ಡೈಜೆಷನ್ ಚೆನ್ನಾಗಿ ಆಗುತ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪ್ರಮುಖವಾಗಿ ತೂಕ ಇಳಿಕೆಯನ್ನು ಇದು ಮಾಡುತ್ತದೆ. ತುಂಬ ದಪ್ಪ ಇರುವಂತಹವರಿಗೆ ತೂಕ ಇಳಿಕೆಯನ್ನು ಮಾಡ್ತದೆ. ಇದನ್ನು ನಾವು ಇವತ್ತು ಕೀಳೋದ್ರಿಂದ ಇವತ್ತು ಈ ದಿನವನ್ನು ಶುಭಾರಂಭ ಮಾಡೋಣ. ಏನಪ್ಪ ಅಂದರೆ ನೋಡಿ, ಇನ್ನೊಂದು ಪ್ರಮುಖವಾಗಿ ನಾವು ಇವತ್ತು ಇದನ್ನು ಕೀಳ್ತಾ ಇದ್ದೀವಿ. ನೋಡಿ, ನಮ್ಮಲ್ಲಿ ಬೆಳೆದಿರುವಂತಹ ಯಾಕುಮ್ ನೋಡಿ, ಗಿಡ ಬತ್ತಿದೆ. ಬೇರು ಹೋಗಿದೆ. ಬೇಳನ್ನು ಕಟ್ ಮಾಡ್ತಾ ಇದ್ದೀನಿ. ಪರ್ಪಲ್ ಯಾಕುಮ್ ನೇರ ಮರಲ ಹೋಗಿದ್ರಿಂದಾಗಿ ಕೀಳಕ್ಕಾಗ್ತಿಲ್ಲ ನಮಗೆ. ವೆರಿ ಗುಡ್. ನೋಡಿ ಎಷ್ಟು ದಪ್ಪ ಇದೆ, ಹೆಚ್ಚು ಕಮ್ಮಿ 10 kg ಮೇಲೆ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಚಿಪ್ಸ್ ಮಾಡ್ಕೊಂಡು ಹಾಗೆ ತಿನ್ನೋದು, ಬೇಯಿಸ್ಕೊಂಡು ತಿನ್ನೋದು, ಪಲ್ಯ ಮಾಡ್ಕೊಂಡು ಏನು ಬೇಕಾದರೂ ಮಾಡ್ಬೋದು. 10 kg ಮೇಲಿದೆ ಇದನ್ನು. ಮತ್ತಿದು ಮತ್ತು ಇಲ್ಲಿ ಕೆಳಗಡೆ ಇದು ಬಗೆಯೋಣ. ನೇರಳೆ ಮರ ಇಲ್ಲ ಅಂದಿದ್ದು ಇನ್ನೂ ಜಾಸ್ತಿ ಬರೋದು ಏನೂ ಗೊತ್ತಿಲ್ಲ. ಆಗಲ್ಲ ಅನಿಸುತ್ತೆ. ಇನ್ನೂ ಕೆಳಕ್ಕೆ ಹೋಗಿದೆ.
ನೋಡಿ ಇದನ್ನು ನಾವು ಪರ್ಪಲ್ ಹ್ಯಾಕೋಮ್, ಇದು 10 kg ಮೇಲಿದೆ. ಇದು ಅದ್ಭುತ. ಹತ್ತು kg ಮೇಲೆ ಒಂದೇ ಒಂದು ಗೆಣಸು 10 kg ಮೇಲೆ ಇರೋದನ್ನು ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ವಿಶೇಷತೆ ಅಂದರೆ ರೈತರೆ, 17ನೇ ತಾರೀಕು ಧಾರವಾಡದ ದಾಂಡೇಲದ ಹತ್ತಿರ ಜೊಯ್ಡಾ ಎಂಬೂರಲ್ಲಿ ಗೆಡ್ಡು ಗೆಣಸು ಮೇಳ ನಡೀತಾ ಇದೆ. 10 ಗಂಟೆಯಿಂದ 4 ಗಂಟೆ ಗಂಟ ಇರುತ್ತೆ. ಬುಡಕಟ್ಟು ಜನಾಂಗರು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಗೆಡ್ಡೆ ಗೆಣಸು ಮೇಳವನ್ನು ನಡೆಸಿಕೊಟ್ಟಿದ್ದು ಜೊಯ್ಡಾದಲ್ಲೇ. ಅಲ್ಲಿಗೆ ನೀವು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ತಿಳ್ಕೊಬೋದು. ಥರಥರದಂತಹ ಗೆಡ್ಡೆ ಗೆಣಸುಗಳು ಬಂದಿರ್ತವೆ. ನಾನು ಕೂಡ ಅಲ್ಲಿಂದಲೇ ತಂದು ಇದನ್ನು ಹಾಕಿದ್ದು. ಈ ಸತಿ ನಾವು ಹೋಗೋಣ ಅಂತಿದ್ದೀವಿ. ಈ ದಿನ ಎಲ್ಲ ರೈತರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕಿಸಾನ್.